ಇನ್ನೊಂದು ವಿಚಾರ ಕೂಡ ಕೇಳ್ಪಟ್ಟೆ. ಅಣ್ಣ. ಏನಂತಂದ್ರೆ ಇವಾಗ ನಿಮ್ಮ ನೆಚ್ಚಿನ ನಟ ದರ್ಶನ್ ಅವರು ಈಗ ಗೊತ್ತಿದೆ ಪ್ರಕರಣ ಸಂಬಂಧ ಜೈಲಲ್ಲಿದ್ದಾರೆ. ಅಣ್ಣ. ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನೀವೊಂದು ಸಾಹಿತ್ಯವನ್ನ ಬರ್ದಿದ್ದೀರಾ, ಒಂದು ಹಾಡನ್ನ ರಿಲೀಸ್ ಮಾಡ್ತಾ ಇದ್ದೀರಾ ಅನ್ನೋ ವಿಚಾರ ಕೂಡ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಮಾಡ್ತಾ ಇದ್ದೇನಣ್ಣ. ಈಗ ಆದಷ್ಟು ಎಲ್ಲಾ ಜನತೆಗೆ ಹೇಳೋದೇನಂದ್ರೆ ಆದಷ್ಟು ಶೀಘ್ರದಲ್ಲಿ ಅಣ್ಣನು ನಮ್ ಜೊತೆಗಿದ್ದಾರೆ. ಬಾಸ್ ಟಿವಿ ಮುಖಾಂತರ ಒಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ, ಬಂಗಾರದಂತ ಮನಸ್ಸು ನಿಂದು ಅಂತ ಹೇಳಿ. ಈ ಸಾಂಗ್ ಬರುತ್ತೆ, ಬಂದ ಮೇಲೆ ನಿಮ್ಗೆಲ್ರಿಗೂ ಮನಸ್ಸಿಗೆ ಟಚ್ ಆಗುತ್ತೆ. ಆದಷ್ಟು ಸಾಂಗು ನಿಮ್ಗೆಲ್ರಿಗೂ ರೀಚ್ ಆಗ್ಲಿ, ಸಾಂಗು ಚೆನ್ನಾಗಿ ಸದ್ದು ಮಾಡ್ಲಿ, ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಣ್ಣ. ಆದಷ್ಟು ಬೇಗ ರಿಲೀಸ್ ಮಾಡೋಣ. ಖಂಡಿತ. ಇನ್ನೊಂದು ಏನಂತಂದ್ರೆ ರೇವಣ ಸಿದ್ದೇಶ್ವರ ಅವರು ಈ ಒಂದು ಸಾಂಗ್ ಬರ್ದಿ ಅದನ್ನ ನಮ್ಮ ಬಾಸ್ ಟಿವಿಲಿ, ಅಂದ್ರೆ ನೀವು ದರ್ಶನ್ ಅವರ ಬಾಸ್ ಟಿವಿ ನಾವು ನೋಡಿದ್ವಿ, ಅತಿವೇಲಲ್ಲಿ ನೀವು ಇಂಟರ್ವ್ಯೂ ನೋಡಿದೆ, ಹಂಗಾಗಿ ಇಲ್ಲೇ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಹೇಳಿದ್ರು. ಖಂಡಿತ ಸದ್ಯದಲ್ಲೇ ಬಾಸ್ ಟಿವಿಲಿ ಆ ಒಂದು ಯೂಟ್ಯೂಬ್ ವಿಡಿಯೋ ರಿಲೀಸ್ ಆಗುತ್ತೆ. ಎಲ್ರು ನೋಡಿ ನಮ್ಮ ರೇವ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಅಣ್ಣ.